ನಮ್ಮ ಇಂಡಿಯಾದಲ್ಲಿ ಕ್ರೆಡಿಟ್ ಕಾರ್ಡ್ಗಳ ಮೇಲೆ ಇಂಟ್ರೆಸ್ಟ್ ರೇಟ್ 36% ಇದೆ. ಬಟ್ ಬ್ರೆಜಿಲ್ ನಲ್ಲಿ ಇದೇ ಇಂಟ್ರೆಸ್ಟ್ ರೇಟ್ 450% ಇದೆ ಅಂದ್ರೆ ನೀವು ನಂಬ್ತೀರಾ? ಮೊದಲು ಈ ಕ್ರೆಡಿಟ್ ಕಾರ್ಡ್ಗಳು ಹೇಗೆ ವರ್ಕ್ ಆಗ್ತವೆ ಅಂತ ತಿಳ್ಕೊಳ್ಳೋಣ. ಎಕ್ಸಾಂಪಲ್ ಗೆ ನಿಮ್ಮ ಹತ್ರ ಯಾವುದೋ ಬ್ಯಾಂಕಿನ ಕ್ರೆಡಿಟ್ ಕಾರ್ಡ್ ಇದೆ ಅಂತ ಇಟ್ಕೊಳ್ಳಿ. ನಿಮಗೆ 50,000 ಸಂಬಳ ಇದೆ. ಬೇಸ್ಡ್ ಆನ್ ಸಿಬಿಲ್ ಸ್ಕೋರ್ ಮತ್ತೆ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಬ್ಯಾಂಕ್ಗಳು ನಿಮಗೆ ಸಾಲ ಕೊಡ್ತಾರೆ, ಅಂದ್ರೆ ಕ್ರೆಡಿಟ್ ಆಕ್ಸೆಸ್ ಕೊಡ್ತಾರೆ. ಆವರೇಜ್ ಆಗಿ ನಿಮ್ಮ ಸ್ಯಾಲರಿಗೆ 2x ಆಕ್ಸೆಸ್ ಇದೆ ಅಂತ ಅನ್ಕೊಂಡ್ರು ಕೂಡ ನಿಮ್ಮ 50,000 ಸ್ಯಾಲರಿಗೆ ನೀವು 1 ಲಕ್ಷ ಈ ಕ್ರೆಡಿಟ್ ಕಾರ್ಡ್ ಮೂಲಕ ಯೂಸ್ ಮಾಡ್ಕೋಬಹುದು. ಈಗ ನೀವೇನ್ ಮಾಡ್ತೀರಾ? ಕ್ರೆಡಿಟ್ ಕಾರ್ಡ್ ಅಲ್ಲಿ 1 ಲಕ್ಷ ಇದೆ ಅಂತ ಹೇಳಿ 1 ಲಕ್ಷ ಕೊಟ್ಟು ಐಫೋನ್ 16 ಈ ಕ್ರೆಡಿಟ್ ಕಾರ್ಡ್ ಮೂಲಕ ತಗೋತೀರಾ. ನೆಕ್ಸ್ಟ್ 30 ರಿಂದ 45 ದಿನದ ಒಳಗಡೆ ನೀವು ಈ 1 ಲಕ್ಷನ ಬ್ಯಾಂಕಿಗೆ ರೀಪೇ ಮಾಡಲಿಲ್ಲ ಅಂದ್ರೆ ಬ್ಯಾಂಕ್ ನಿಮಗೆ 36% ಇಂಟ್ರೆಸ್ಟ್ ಚಾರ್ಜ್ ಮಾಡುತ್ತೆ. ಇದನ್ನೇ APR ಅಂತ ಕರೀತಾರೆ, ಅಂದ್ರೆ ಆನ್ಯುವಲ್ ಪರ್ಸೆಂಟೇಜ್ ರೇಟ್ ಅಂತ. ಈ 36% ಚಾರ್ಜ್ ಮಾಡ್ತಿದಾರಲ್ವಾ, ಇದನ್ನ ನಿಮಗೆ ಒಂದೇ ಸರಿ ಕಟ್ ಮಾಡ್ಕೊಳ್ಳಲ್ಲ ಅವರು. ಡೈಲಿ ಬೇಸಿಸ್ ನಿಮಗೆ ಇಂಟ್ರೆಸ್ಟ್ ನ ಕಟ್ ಮಾಡ್ಕೋತಾ ಹೋಗ್ತಾರೆ. ಆವರೇಜ್ ಆಗಿ ಮಂತ್ಲಿ ಅಂದ್ರೆ 3% ಅಂತ ಇಟ್ಕೊಳ್ಳಿ. ಇದೇ APR ಬ್ರೆಜಿಲ್ ಅಲ್ಲಿ 450% ಇದೆ. ಅಂದ್ರೆ ನಾವು ಇಯರ್ಲಿ 36% ಇಂಟ್ರೆಸ್ಟ್ ಕಟ್ಟಿದ್ರೆ ಬ್ರೆಜಿಲ್ ನಲ್ಲಿ ತಿಂಗಳೇ 36% ಅವ್ರು ಕಟ್ತಾರೆ. ಬ್ರೆಜಿಲ್ ಅಲ್ಲಿ ಯಾಕೆ ಕ್ರೆಡಿಟ್ ಕಾರ್ಡ್ ಗಳ ಮೇಲೆ ಇಷ್ಟು ಇಂಟ್ರೆಸ್ಟ್ ರೇಟ್ ಇದೆ ಅನ್ನೋದನ್ನ ನಾನು ಕ್ಯಾಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ನೀವು ಹೋಗಿ ಓದ್ಕೋಬಹುದು. ಇದ್ರ ಬಗ್ಗೆ ನಿಮಗೆ ಮೊದಲೇ ಗೊತ್ತಿತ್ತಾ?